ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಪುನ್ನ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಒಂದು ಮಾತಿದೆಯಲ್ಲ ಇಂಗ್ಲಿಷಲ್ಲಿ, ಯು ಮೇ ಲೈಕ್ ದೆಮ್ ಆರ್ ಡಿಸ್ಲೈಕ್ ಬಟ್ ಯು ಕಾಂಟ್ ಇಗ್ನೋರ್ ದೆಮ್. ಹಂಗಾಗಿದೆಯಾ ಜೆನ್ಸಿಗಳು ವಿಚಾರ ರಾಜಕೀಯ ಪಕ್ಷಗಳಿಗೆ ಅಂತ? ಇದು ಎಲ್ಲಿಂದ ಶುರುವಾಯಿತು ಅಂತಲೂ ಕೂಡ ನೋಡಬೇಕಾಗುತ್ತೆ. ಯಾವುದು ಅಂದರೆ, ನೀವು ಹೇಳೋದು ನಿರ್ಲಕ್ಷ್ಯ ಮಾಡಲಿಕ್ಕೆ ಬರೋದೇ ಇಲ್ಲ, ಇಷ್ಟಪಡ್ಬೋದು ಅಥವಾ ಇಷ್ಟಪಡದೇ ಇರ್ಬೋದು, ಅದು ನಿರ್ಲಕ್ಷ್ಯ ಮಾಡಲಿಕ್ಕೆ ಬರೋದೇ ಇರೋದಿಲ್ಲ ಅನ್ನೋದು ಎಲ್ಲಿ ಶುರುವಾಯಿತು ಅನ್ನೋದು ನಾವು ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಸ್ಮಿತಾ, ಆರಂಭ ಆಗಿದೆ ಎಲ್ಲಿ ನೋಡಿ, ಬಾಂಗ್ಲಾದೇಶ, ನೇಪಾಳದಲ್ಲಿ ವಿಶೇಷವಾಗಿ ಈ ನೆಪೋ ಕಿಡ್ಸ್ ಅಂತ ಶುರುವಾಯಿತು ನೋಡಿ. ಹಿಂದೆಲ್ಲ ಹೇಗಿತ್ತು ಸ್ಮಿತಾ, ಒಂದು ಹೋರಾಟ ಶುರು ಆಗಬೇಕಂದ್ರೆ, ಒಂದು ಸಂಘಟನೆ ಆಗಬೇಕು ಅಂದರೆ ಒಂದು ಆಫೀಸ್ ಇರಬೇಕು, ಅದಕ್ಕೊಂದು ಬೋರ್ಡ್ ಇರಬೇಕು, ಅಲ್ಲೊಂದು ಸಿಸ್ಟಮ್ ಇರಬೇಕು, ಹಾಗೆ ಕರಪತ್ರಗಳನ್ನ ಹಂಚಬೇಕು, ಒಬ್ಬ ಲೀಡರ್ ಇರಬೇಕು. ಈ ಜೆನ್ಸಿ ಹೋರಾಟಕ್ಕೆ ಇದು ಯಾವುದು ಬೇಕಾಗಲಿಲ್ಲ. ಒಂದು ಇನ್ಸ್ಟಾಗ್ರಾಮ್ ಸಾಕಾಯಿತು, ಒಂದು ಸೋಷಿಯಲ್ ಮೀಡಿಯಾ ಒಂದು ವಿಡಿಯೋ ಸಾಕಾಯಿತು, ಅದು ವೈರಲ್ ಮಾಡೋ ಮೂಲಕ ಸಂಘಟನೆ ಹುಟ್ಟು ಆ ರೀತಿ ಬೆಳೀತಾ ಹೋಯಿತು ಅಂಥೇಳಿ. ಅಂದರೆ ಹಿನ್ನೆಲೆ ಅಲ್ಲಿದೆ. ಆ ಕಾರಣಕ್ಕಾಗಿ ನೀವು ಯಾಕೆ ನಿರ್ಲಕ್ಷ್ಯ ಮಾಡಲಿಕ್ಕಾಗಲ್ಲ ಅಂದರೆ, ಈ ಕಾರಣಕ್ಕಾಗಿ ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ. ಯಾವುದೇ ಬೇಸ್ ಇಲ್ಲ, ಯಾವುದೇ ನಾಯಕತ್ವ ಇಲ್ಲ. ಅಂದರೆ ಏನೋ ಒಬ್ಬ ಗಾಡ್ ಫಾದರ್ ಅಂಥೇಳಿ, ಇದಕ್ಕೆ ಫಾದರು ಇಲ್ಲ, ಗಾಡ್ ಫಾದರು ಇಲ್ಲ. ಈಗ ನನಗೆ ಚೆನ್ನಾಗಿ ನೆನಪಿದೆ, ಇಂಡಿಯಾ ಎಗೇನೆಸ್ಟ್ ಕರಪ್ಷನ್ ಹೋರಾಟ ಶುರು ಆಯ್ತಲ್ಲ, ಅರವಿಂದ್ ಕೇಜ್ರಿವಾಲ್, ಕಿರಣ್ ಬೇಡಿ ಅವರೆಲ್ಲ ಅಣ್ಣಾ ಹಜಾರೆ ಅವ್ರನ್ನ ಫೇಸಾಗಿ ಕರ್ಕೊಂಡು ಬಂದರು. ಅಣ್ಣಾ ಹಜಾರೆ ಅವ್ರನ್ನ ಮುಂದಿಟ್ಕೊಂಡ್ರು ಆ ಹೋರಾಟಕ್ಕೆ ಅಣ್ಣಾ ಹಜಾರೆ ಅವ್ರ ಹೋರಾಟಪ್ಪ ಅಂತ ಬಂದ್ರೆಲ್ಲ. ಇವತ್ತು ಒಬ್ಬರ ಹೆಸರು ಅಂಥೇಳಿ ಇರಲೇ ಇಲ್ಲ. ಇದು ಆರಂಭ ಆದಾಗ ನಾನು ಹೇಳ್ತಿಲ್ಲ, ಅದು ನೀವು ಎಲ್ಲೇ ತೆಗೆದುಕೊಳ್ಳಿ, ಅದು ಬಾಂಗ್ಲಾದೇಶ, ನೇಪಾಳ, ಮಡ್ಗಾಸ್ಕರ್, ಯು ಟೇಕ್ ಎನಿವೇರ್, ಎಲ್ಲೂ ಕೂಡ ಆ ರೀತಿಯ ಆರಂಭ ಆಗಲಿಲ್ಲ. ಅದೇ ಕಾರಣಕ್ಕಾಗಿ ಇದಕ್ಕೆ ಅಂದರೆ ನೀವು ಅನುಮಾನಿಸ್ಲಿಕ್ಕೂ ಅವಕಾಶ ಸಿಗಲಿಲ್ಲ ಆರಂಭದಲ್ಲಿ. ಆ ಕಾರಣಕ್ಕಾಗಿ ಇದು ಅಂದರೆ ಇಲ್ಲಿ ಧಾರವಾಡದಲ್ಲೇ ಆಯ್ತಲ್ಲ ಸ್ಮಿತಾ, ಕರ್ನಾಟಕದ ಧಾರವಾಡದಲ್ಲೇ ಆಯಿತು. ಏನು ಮತ್ತು ಇವರ ಅಜೆಂಡಾಗಳು ನೋಡಿ, ಯಾವುದೇ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಮಾಡ್ತಾಯಿಲ್ಲ. ನಾನೊಬ್ಬ ಸಾಮಾನ್ಯ, ನಾನು ಓದಿದ್ದೀನಿ, ಕೋಚಿಂಗ್ ಪಡೆದಿದ್ದೀನಿ, ನನ್ನ ಕುಟುಂಬ ಬೆವರು ಹರಿಸಿದ ಹಣವನ್ನು ಖರ್ಚು ಮಾಡಿದ್ದೀನಿ, ಆದರೆ ನನಗೆ ಉದ್ಯೋಗ ಸಿಗ್ತಾ ಇಲ್ಲ, ನಾನು ಕೇಳಬೇಕಲ್ಲ ಅಂಥೇಳಿ ಸ್ವತಃ ತನ್ನ ಧ್ವನಿಯನ್ನು ತಾನೇ ಎತ್ತುವಂಥದ್ದು ಇದು. ಅದೇ ಕಾರಣಕ್ಕಾಗಿ ಜೆನ್ಸಿಗೆ ಅಷ್ಟರ ಮಟ್ಟಿಗೆ ಒಂದು ಬಲ ಬಂದಿದ್ದು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡೋದಾದರೆ. ಬಹುಶಃ ಇದೆಲ್ಲವನ್ನೂ ಕೂಡ ರಾಜಕೀಯ ಪಕ್ಷಗಳು ತಡವಾಗಾದರೂ ಅರ್ಥ ಮಾಡಿಕೊಂಡ ಕಾರಣಕ್ಕಾಗಿ. ಅದರಲ್ಲೂ ಏನಾಯಿತು, ಯಾವಾಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಯ್ತಲ್ಲ, ಆಗ ಇದರ ದಿಕ್ಕೇ ಬದಲಾಯಿತು. ಅಲ್ಲಿ ಅದಕ್ಕೊಂದು ಟರ್ನ್ ಅಂತ ಸಿಕ್ಕಿದ್ದು ಅಲ್ಲಿ ಸ್ಮಿತಾ. ಆ ದೃಷ್ಟಿಯಿಂದ ನೋಡೋದಾದರೆ ಅದಕ್ಕೆ ಒಂದು ಪೈಪೋಟಿ ಇವತ್ತು ಜೆನ್ಸಿನ ಸೆಳೆಯಲಿಕ್ಕಾಗಿ ಒಂದು ಪೈಪೋಟಿ ಶುರುವಾಗಿದೆ. ನಾವೀಗ ಫಸ್ಟ್ ಪ್ಯಾಕೇಜಲ್ಲಿ ನೋಡಿದ್ವಿ BJPಯ ಯಾವ ರೀತಿಯ ಪ್ಲ್ಯಾನ್ಗಳನ್ನ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಅವ್ರ ಜೊತೆ ಕನೆಕ್ಟ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಅಂದರೆ ಬಿಟ್ವೀನ್ 97 to 2012 ಈ ಅವಧಿಯಲ್ಲಿ ಹುಟ್ಟಿದವರು ಈಗ ಜೆನ್ಸಿ ಅಂತೇಳಿ, ಅಂದರೆ ಆ ಯುವ ಪೀಳಿಗೆ ಇದೆಯಲ್ಲ, ಇವ್ರಿಗೆ ಬರೀ ಯುವ ಪೀಳಿಗೆಯಾಗಿ ಕಾಣಿಸ್ತಾ ಇಲ್ಲ, ಮುಂದಿನ ಚುನಾವಣೆಯ ಹೊತ್ತಿಗೆ ನಮ್ಮ ಮತದಾರರಾಗಬೇಕು ಅನ್ನುವಂಥ ಅಜೆಂಡಾ ಕೂಡ ಇದರ ಹಿಂದೆ ಇದೆ. ಮತ್ತು ನೀವು ಹೇಳಿದಾಗೆ ಅವರಿಗೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಿಂದೆ ಹಲವು ಹೋರಾಟಗಳನ್ನ ನಿರ್ಲಕ್ಷ್ಯ ಮಾಡಿ ಅದನ್ನು ಅವ್ರು ಹೇಗೋ ಅದನ್ನಲ್ಲೇ, ಅಂದರೆ ಅದನ್ನು ನೀವು ದಮನ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಅದು ಧ್ವನಿ ಎತ್ತದ ಹಾಗೆ ಮಾಡುವಂಥ ಹಲವು ಪ್ರಯತ್ನಗಳನ್ನ ಹಿಂದೆ ನೋಡಿದ್ದೀವಿ. ಅದು ಈಗಷ್ಟೇ ಅಲ್ಲ, ನೀವು ಸ್ವತಂತ್ರ ಭಾರತದಲ್ಲಿ ಹಲವು ಬಾರಿ ನೋಡಿದ್ದೀರಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಡಿದ್ದೀರಿ, ಸ್ವಾತಂತ್ರ್ಯ ಹೋರಾಟದಲ್ಲೇ ಅಂಥದ್ದನ್ನು ನೋಡಿದ್ದೀರಿ. ಬಟ್ ಈ ಭರತ ಮಣ್ಣಿನ ವಿಶೇಷ ಏನು ಅಂದರೆ, ಅವೆಲ್ಲವನ್ನು ಮೀರಿ ಒಂದು ಹೋರಾಟ ಬೆಳೆಯೋದೇ ಇಲ್ಲಿನ ವಿಶೇಷ. ಜೆನ್ಸಿ ಕೂಡ ಅದೇ ರೂಪದಲ್ಲಿ ಆಧುನಿಕ ಯುಗದಲ್ಲಿ ನಮಗೆ ಕಾಣಿಸ್ತಾ ಇದೆ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.